ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಕಳೆದ 2 ವಾರಗಳಿಂದ ಭಾರತದಲ್ಲಿ 250 ವಿಮಾನಗಳಿಗೆ ಸುಳ್ಳು ಬಾಂಬ್ ಬೆದರಿಕೆ ಕರೆಗಳು ಬಂದಿವೆ. ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಮಾನಗಳಿಗೆ ಬಂದಿರುವ ಸುಳ್ಳು ಬಾಂಬ್ ಬೆದರಿಕೆ ಕುರಿತು ಮೋದಿ ಅವರು ನೀಡಿರುವ ಸೂಚನೆಗಳೇನು, ವಿಮಾನಗಳಿಗೆ ಬಂದಿರುವ ಸುಳ್ಳು ಬಾಂಬ್ ಬೆದರಿಕೆ ಕರೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ವೀಕ್ಷಕರೇ, ಕಳೆದ 11 ದಿನಗಳಿಂದ 250 ವಿಮಾನಗಳಿಗೆ ಹುಸಿ ಬಾಂಬ್ ಬೆದರಿಕೆ ಕರೆಗಳು ಬಂದಿವೆ. ಮೂಲಗಳ ಪ್ರಕಾರ ಗುರುವಾರ ಏರ್ ಇಂಡಿಯಾ, ವಿಸ್ತಾರ, ಇಂಡಿಗೋ, ಆಕಾಶ್ ಸಂಸ್ಥೆಗಳಿಗೆ ಸೇರಿದ 85 ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನಗಳಿಗೆ ಹೀಗೆ ಬೆದರಿಕೆ ಕರೆಗಳು ಬಂದಿವೆ. ಹೀಗೆ ಬೆದರಿಕೆ ಸಂದೇಶಗಳು ಬಂದ ನಂತರ ತಪಾಸಣೆಯನ್ನ ಮಾಡಿಸಲಾಯಿತು. ಆ ಬಳಿಕ ಈ ವಿಮಾನ ಸಂಸ್ಥೆಗಳಿಗೆ ಬಂದಿರುವ ಎಲ್ಲಾ ಬೆದರಿಕೆ ಕರೆಗಳು ಸುಳ್ಳು ಎಂದು ಸಾಬೀತಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರು ಇದುವರೆಗೆ 8 ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಈ ಎಲ್ಲಾ ಬೆದರಿಕೆ ಸಂದೇಶಗಳು ಅನಾಮಧೇಯರಿಂದ ಎಕ್ಸ್ ಖಾತೆಯಲ್ಲಿ ಬಂದಿವೆ. ಇನ್ನು ಈ ಸುಳ್ಳು ಬೆದರಿಕೆ ಸಂದೇಶಗಳ ಮೂಲದ ಬಗ್ಗೆ ಮಾಹಿತಿ ಒದಗಿಸಲು ಟ್ವಿಟರ್ ಹಾಗೂ ಫೇಸ್ಬುಕ್ ಗಳ ಮಾಲೀಕತ್ವದ ಕಂಪನಿ ಮೇಟಾಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ನೀಡಲಾಗಿದೆ. ಈ ರೀತಿ ವಿಮಾನಗಳಿಗೆ ಪದೇ ಪದೇ ಬೆದರಿಕೆಯನ್ನ ಹಾಕಿ ಪ್ರಯಾಣಿಕರ ಪ್ರಯಾಣಕ್ಕೆ ಅನಾನುಕೂಲ ಉಂಟು ಮಾಡುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಮೋದಿ ಅವರು ಆದೇಶ ರೂಪದ ಸೂಚನೆ ನೀಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲಾ ಇಲಾಖೆ ಸಚಿವಾಲಯಗಳು ಹಾಗೂ ತನಿಖಾ ಏಜೆನ್ಸಿಗಳು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಮಾರ್ಗ ಕಂಡುಕೊಳ್ಳಲು ಶ್ರಮಿಸಬೇಕಿದೆ. ಈ ಕುರಿತು ಸಂಪುಟ ಸಭೆಯಲ್ಲಿ ಮಂತ್ರಿ ಪರಿಷತ್ ಸದಸ್ಯರ ಜೊತೆ ಸಮಾಲೋಚಿಸಿದ ಬಳಿಕ ಮೋದಿ ಅವರು ಈ ಸೂಚನೆಯನ್ನ ನೀಡಿದ್ದಾರೆ. ಅನೇಕ ಹುಸಿ ಬಾಂಬ್ ಸಂದೇಶಗಳ ಮೂಲವನ್ನ ಕೇಂದ್ರ ಸರ್ಕಾರ ಈಗಾಗಲೇ ಪತ್ತೆ ಹಚ್ಚಿ ಅವುಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತಿದೆ ಎಂದು ಪಿಎಂಒ ಮೂಲಗಳು ಮಾಹಿತಿ ನೀಡಿವೆ. ಎಲೆಕ್ಟ್ರಾನಿಕ್ ಖಾತೆ ಸಚಿವಾಲಯ ಕೂಡ ಬುಧವಾರ ಪ್ರತ್ಯೇಕವಾಗಿ ಮೇಟಾ ಮತ್ತು ಎಕ್ಸ್ ಸೋಷಿಯಲ್ ಮೀಡಿಯಾ ಕಂಪನಿಗಳ ಜೊತೆ ಸಭೆಯನ್ನ ನಡೆಸಿ ನಿಮ್ಮ ಮೀಡಿಯಾ ಮಾಧ್ಯಮವನ್ನ ಬಳಸಿಕೊಂಡು ರವಾನೆ ಮಾಡಲಾಗುತ್ತಿರುವ ಸುಳ್ಳು ಬಾಂಬ್ ಸಂದೇಶಗಳ ವಿರುದ್ಧ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಿ ಎಂದು ವಿವರಣೆ ಕೇಳಿದೆ. ಇದೇ ವೇಳೆ ಈ ಆಪ್ಗಳ ಮಾಲೀಕ ಕಂಪನಿಯನ್ನ ತರಾಟೆಗೆ ತೆಗೆದುಕೊಳ್ಳುವುದರ ಮೂಲಕ ಸಚಿವಾಲಯ ಎಚ್ಚರಿಕೆಯನ್ನ ನೀಡಿದೆ. ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿ ಅವರು ಮಧ್ಯ ಪ್ರವೇಶ ಮಾಡಿ ಬಾಂಬ್ ಬೆದರಿಕೆ ಸಂದೇಶಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿರುವುದು ವಿಷಯದ ಗಾಂಭೀರ್ಯವನ್ನ ಮತ್ತಷ್ಟು ಹೆಚ್ಚಿಸಿದೆ. ಈ ರೀತಿ ಸುಳ್ಳು ಬಾಂಬ್ ಬೆದರಿಕೆ ಸಂದೇಶವನ್ನ ಕಳುಹಿಸುತ್ತಿರುವವರ ವಿರುದ್ಧ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕೆಂದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ವಿಶ್ವ ಪ್ಲಸ್ ಟಿವಿ ಬೆಂಗಳೂರು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.